ಹಾಯ್ ಎವ್ರಿವನ್, ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಅತ್ತೆ ಜೊತೆ ಸೊಸೆಗೆ ಕೂಡ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಹಣ. ಹೇಗೆ ಸಿಗುತ್ತೆ, ಹೆಂಗೆ ಸಿಗುತ್ತೆ, ಇದು ನಿಜಾನ ಏನು ಅಂತ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ 2,000 ಅಮೌಂಟ್ ಕೂಡ ಕೊಡ್ತಾ ಇದ್ದಾರೆ. ಶೇಕಡ 80% ಮಹಿಳೆಯರಿಗೆ ಬಂದಿದೆ, 20% ಮಹಿಳೆಯರಿಗೆ ಬಂದಿಲ್ಲ. ಅದೇ ರೀತಿ ಡೆಬಿಟ್ ಮುಖಾಂತರ ಹಣವನ್ನು ಕೂಡ ಕೊಡ್ತಾರೆ. ಯಾರಿಗೆ ಹಣ ಜಮಾ ಆಗಿಲ್ಲ ಅವರು ಪದೇ ಹೇಳ್ತಿದ್ದೀನಿ, NPCI ಮ್ಯಾಪಿಂಗ್ ಆಗಿರ್ಬೋದು, ಈ KYC ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಎಲ್ಲ ಕೂಡ ಮಾಡಿಸ್ಕೊಳ್ಬೇಕಾಗುತ್ತೆ. ನಂತರ ಅತ್ತೆ ಸೊಸೆಗೆ ಏನು ಇದು ಇಬ್ರಿಗೂ ಕೂಡ ಸಿಗುತ್ತಾ, ಏನಿದು ಲಾಟ್ರಿ, ಏನಿದು ಹೊಸ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಅತ್ತೆ ಮರಣ ಹೊಂದಿದ್ರೆ ಮಾತ್ರ ಸೊಸೆಗೆ ಹಣ ಸಿಗ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಫುಲ್ ಕ್ಲಾರಿಟಿನ ಕೊಡ್ತೀನಿ. ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಹಣ ಪಡೆದುಕೊಳ್ಳುತ್ತಿರುವ ಮಹಿಳೆಯರು ಮರಣ ಹೊಂದಿದ್ರೆ ಅವರಿಗೆ ಮುಂದಿನ ಕಂತು ಯಾರಿಗೆ ಹೋಗುತ್ತೆ ಅಂತ ಹೇಳಿ ಪ್ರಶ್ನೆ ಇದೆ. ಇಂಥ ಘಟನೆ ಕೂಡ ನಡೀತಾ ಇದ್ದಾವೆ. ಅದೇ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಪಡಿತಿರುವ ಮಹಿಳೆಯರು ಮರಣ ಹೊಂದ್ತಾರೆ, ಅಂದ್ರೆ ಡೆಡ್ ಸತ್ತೋದ್ರೆ ಬದಲು ಯಾರಿಗೆ ಹಣ ಬರುತ್ತೆ ಅಂತ ಕೇಳ್ತಾ ಇದ್ರು. ಸುಮಾರು 3,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ರೀತಿ ಆಗಿದೆ. ಅರ್ಜಿ ಸಲ್ಲಿಸಿ ನಿಮ್ದು ಅಪ್ಲಿಕೇಶನ್ ಹಾಕಿದ ನಂತರ ಮರಣ ಹೊಂದಿರ್ತಾರೆ. ಅಂಥವರು ಹಣ ಪಡೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ, ಅಂದರೆ ಹಣ ಅಮೌಂಟ್ ಕೂಡ ಪಡಿಸ್ಕೊಳ್ಳೋಕೆ ಆಗೋದಿಲ್ಲ. ಅಂಥವರಿಗೆ ಹಣ ಯಾರಿಗೆ ಸಿಗಬೇಕು ಅಂತೇಳಿ ಮನೆಯವರ ಪ್ರಶ್ನೆ ಆಗಿರ್ತದೆ. ಅರ್ಜಿ ಹಾಕಿ ಮರಣ ಹೊಂದಿರ್ತಾರೆ. ಸರ್ಕಾರ ಕೂಡ ಇದಕ್ಕೂ ಕೂಡ ಪರಿಹಾರ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಒಂದು ವೇಳೆ ಒಬ್ಬ ಮಹಿಳೆ ಹಣ ಕೂಡ ಪಡ್ಕೊಳ್ತಾ ಇದ್ದಾಳೆ ಅಂದರೆ, ಅವಳು ಮರಣ ಹೊಂದಿದ್ರೆ, ಇಂಕೆ ಸತ್ತೋಗಿದ್ರೆ, ಆಕೆ ಬದಲು ಹಿರಿಯ ಸೊಸೆ ಕೂಡ ಹಣವನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳಿದ್ದಾರೆ. ಹಿರಿಯ ಸೊಸೆ ಯಾರಿರ್ತಾರೆ ಅವರು ಹಣವನ್ನು ಕೂಡ ಪಡೆದುಕೊಳ್ಬೋದು. ನಂತರ ಯಜಮಾನಿ ಸ್ಥಾನದಲ್ಲಿ ಸೊಸೆ ಹೆಸರು ಸೇರಿಸಬೇಕು. ಹೀಗೆ ಸತ್ತೆ ಮರಣ ಹೊಂದಿದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಪಡಿತಾ ಇದ್ರೆ ಅವರ ಬದಲು ಯಾರು ಇರ್ತಾರೆ, ಅವರಿಗೆ ಯಾರಿಗೆ ಅಮೌಂಟ್ ಬರಬೇಕಾಗುತ್ತೆ ಅವರ ಹೆಸರು ಬಂದ್ಬಿಟ್ಟು ಮೊದಲ ಸ್ಥಾನದಲ್ಲಿ, ಅಂದರೆ ಯಜಮಾನಿ ಸ್ಥಾನದಲ್ಲಿ ಕೊಡಬೇಕಾಗುತ್ತೆ. ನಂತರ ದೃಢೀಕರಣ ಮಾಹಿತಿ ಬಂದ್ಬಿಟ್ಟು ಸಲ್ಲಿಸಬೇಕಾಗುತ್ತೆ. ನಂತರ ಹಣ ಜಮಾ ಮಾಡ್ತೀವಿ ಅಂತೇಳಿ ಡೆತ್ ಸರ್ಟಿಫಿಕೇಟ್ನ ಕೊಟ್ಟರೆ ಈಸಿಯಾಗಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ. 7ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗುತ್ತೆ. ಮಾರ್ಚ್ 20ನೇ ತಾರೀಕು ಒಳಗೆ ಮತ್ತೆ ನಾವು ನಿಮಗೆ ಕ್ರೆಡಿಟ್ ಮಾಡ್ತೀವಿ 7ನೇ ಕಂತು ಅಂತ ಹೇಳಿದ್ದಾರೆ. ಮಾರ್ಚ್ 20ರ ಒಳಗೆ 7ನೇ ಕಂತಿನ ಹಣ ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿಂಪಲ್, ಇನ್ ಕೇಸ್ ಮರಣ ಹೊಂದಿದ್ರೆ ಅವರ ಬದಲು ಬೇರೆ ಕೊಡ್ತಾರೆ ಅಂತ. ಅತ್ತೆಗೂ ಕೊಡ್ತೀನಿ, ಸೊಸೆಗೂ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ, ಕೊಡೋಕ್ಕೂ ಕೂಡ ಆಗೋದಿಲ್ಲ. ಈಗಲೇ ಸರ್ಕಾರ ಸಂಕಷ್ಟದಲ್ಲಿದೆ. ಬರೋಬ್ಬರಿ 4,000 ಕೋಟಿಯಿಂದ 4,500 ಕೋಟಿ ಪರ್ ಇಯರ್ ಹೊರೆ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅಡಿ. ಸರ್ಕಾರ ಆರ್ಥಿಕ ಹೊರೆ ಬೀಳುತ್ತೆ, ಸರ್ಕಾರಕ್ಕೆ ಸಂಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯ ನಿಯಮಗಳನ್ನು ಕೂಡ ಕೊಟ್ಟಿದ್ದಾರೆ. 7ನೇ ಕಂತು ಬಂದ್ಬಿಟ್ಟು ಮಾರ್ಚ್ 20ರ ಒಳಗೆ ನಾವು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ, ಮಹಿಳೆಯರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ಮಾಹಿತಿ ಬೇಕಾ, ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.